Hmm. Hello viewers, I welcome you to the digital learning class hosted by Department of Collegiate Education Bangalore. I am Dr. Manjunath S. Thargadi. I am assistant professor in Government First Grade College, Savalaki. I'll be discussing BA third semester's Regional Geography of Karnataka. In this session, which is fifth session, I'll be discussing the physiographic divisions of Karnataka, that is Northern Maidan and the Southern Maidan. As a recap, let us know which are the recollect the northern which is the northernmost part of Malnad region, that is Belgavi's eastern part. Belgavi's western part, and which is the southernmost part of Malnad region is Kodagu, which is the district which has got the highest relief in Karnataka is Chikmagalur district. Now, the Malnad region, on the basis of physiography, rainfall and vegetation can be divided into four natural regions. And one among them, as already we know, that it is coastal plains, second is Malnad region, and then third and fourth are today, that is your northern plains and the southern plains, which is also northern plains, it means it is northern plateau and the southern plateau. River Tungabhadra divides the northern Karnataka and southern Karnataka. Here, river Tungabhadra, which is flowing in Maidan region, from southwest direction to northeast direction, this river divides northern Maidan and southern Maidan region. This is a map. Now, terrain, location and extent of northern Malnad as well as southern Malnad. Here when we see Malnad region, it has got lower erosional surface. It lies in the east of Saudatti and Badami, which are limestone deposits with faulting. This is mostly rugged, it has got mostly rugged landform. It is vast plain with extensive plateau. It extends from Tungabhadra in the south to Bidar in the north. It has got treeless and scrubland. Scrubland means Kuruchula Sasyavarga, athwa ಕಡಿಮೆ ಕಂಟೆ ಮತ್ತು ಸಣ್ಣ ಚಿಕ್ಕ ಸಸ್ಯವರ್ಗ, ಕಡಿಮೆ ಸಸ್ಯವರ್ಗ ಇದ್ದಂಥ ಪ್ರದೇಶಗಳು. ಇಲ್ಲಿ ಸರಾಸರಿ ಹೈಟ್ ನೋಡಿದಾಗ 360 to 610 ಮೀಟರ್ಸ್ ಆಗಿರ್ತದೆ. ಇದರ ಕ್ಷೇತ್ರ 88,000 ಚದರ ಕಿಲೋಮೀಟರ್ ಆಗಿರ್ತದೆ. ಸದರ್ನ್ ಮೈದಾನ್ ಅಂದರೆ ದಕ್ಷಿಣ ಮೈದಾನ ಪ್ರದೇಶ ನೋಡಿದಾಗ ಇಲ್ಲಿ ಅತಿ ಹೆಚ್ಚು ಇರೋಜನ್ ಅಂತಂದರೆ ಸವೆತ ಹೆಚ್ಚಾಗಿರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಉತ್ತರ ಮೈದಾನಕ್ಕಿಂತನೂ ಜಾಸ್ತಿ ಹೈಟ್ ಇರುತ್ತದೆ, ಎತ್ತರವಾಗಿರುತ್ತೆ, ಎಲಿವೇಶನ್ ಇರ್ತದೆ. ಟೊಪೋಗ್ರಫಿ ಸಾಮಾನ್ಯವಾಗಿ ಸೇಮ್ ಇರ್ತದೆ, ಭೂ ಮೇಲ್ಮೈ ಸಾಮಾನ್ಯವಾಗಿ ಸೇಮ್ ಇರ್ತದೆ. ಇಲ್ಲಿ ಗ್ರನೈಟ್ ಜಾಸ್ತಿ ಇರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ಗ್ರನೈಟ್ಗಿಂತನೂ ಕಡಿಮೆ ಭೂ ಸ್ವರೂಪಗಳು ಕಂಡುಬರುತ್ತವೆ. ಈ ಪ್ರದೇಶವು ತುಂಗಭದ್ರಾ ಇಂದ ದಕ್ಷಿಣದಲ್ಲಿರುವ ಚಾಮರಾಜನಗರ ತನಕ ಹಬ್ಬಿರುತ್ತದೆ. ಇಲ್ಲಿ ಸರಾಸರಿ ಹೈಟ್ ನೋಡಿದಾಗ ಸುಮಾರು 900ರಿಂದ 975 ಮೀಟರ್ಸ್. ಇದು ಅಂಡುಲೇಟಿಂಗ್ ಏರಿಳಿತವನ್ನು ಹೊಂದಿರುವಂಥ ಒಂದು ಭೂಪ್ರದೇಶ ಆಗಿರುತ್ತದೆ. ಈ ಪ್ರದೇಶವು ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿರುತ್ತದೆ. ಇಲ್ಲಿ ಹೈಟ್ ಕ್ಷೇತ್ರ ನೋಡಿದಾಗ ಸುಮಾರು 85,000 ಚದರ ಕಿಲೋಮೀಟರನ್ನು ಕ್ಷೇತ್ರವನ್ನು ಹೊಂದಿರುತ್ತದೆ. ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಮತ್ತು ಯಾವ ಪ್ರಮುಖ ಬೆಟ್ಟಗಳಿದೆ ಅಂತ ನೋಡ್ಕೊಳ್ಳೋಣ. ಉತ್ತರ ಮೈದಾನ ಪ್ರದೇಶದಲ್ಲಿ ನೋಡಿದಾಗ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ ಇರುತ್ತದೆ. ಇಲ್ಲಿ ಪ್ರಮುಖ ಬೆಟ್ಟಗಳು ಮತ್ತು ಬೆಟ್ಟ ಗುಡ್ಡಗಳು ಅಂತ ನೋಡಿದಾಗ ನರಗುಂದ ಹಿಲ್ ಬೆಟ್ಟ, ಪಾರಸ್ಗಢ ಬೆಟ್ಟ ಆಗಿರ್ಬೋದು, ಗುರ್ಮಿಟ್ಕಲ್ ಗುಡ್ಡ, ಇಲ್ಕಲ್ ಗುಡ್ಡ, ರಾಮದುರ್ಗ ಗುಡ್ಡ ಮತ್ತು ಬದಾಮಿ ಗುಡ್ಡ. ಇಲ್ಲಿ ದಕ್ಷಿಣ ಮೈದಾನ ಪ್ರದೇಶ ನೋಡಿದಾಗ ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮೀಣ ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರುಗಳನ್ನು ಒಳಗೊಂಡಿರುವಂಥ ಒಂದು ದಕ್ಷಿಣ ಮೈದಾನ ಪ್ರದೇಶ ಆಗಿರ್ತದೆ. ಇಲ್ಲಿ ಪ್ರಮುಖ ಬೆಟ್ಟಗಳು ನೋಡಿದಾಗ ಮಧುಗಿರಿ, ನಂದಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಾದೇಶ್ವರ ಬೆಟ್ಟ, ಚನ್ನಕೇಶವ ಬೆಟ್ಟ,
ಕವಲೆದುರ್ಗ ಬೆಟ್ಟ, ನಾರಾಯಣದುರ್ಗ ಬೆಟ್ಟ, ದೇವರಾಯನದುರ್ಗ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಶಿವನಗಂಗೆ ಮತ್ತು ಸವನದುರ್ಗ ಮತ್ತು ಚಾಮುಂಡಿ ಬೆಟ್ಟ ಇಲ್ಲಿ ಪ್ರಮುಖ ಆಗಿರ್ತವೆ. ಇಲ್ಲಿ ಏಕಶಿಲೆ ಬೆಟ್ಟ ಅಂತಂದರೆ ಬಿಗ್ಗೆಸ್ಟ್ ಮೊನೋಲಿಥಿಕ್ ಹಿಲ್ ಅಂತ ಮಧುಗಿರಿ ಬೆಟ್ಟ, ಇದು ಅತಿ ಎತ್ತರ ಮತ್ತು ದೊಡ್ಡದಾಗಿರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಉತ್ತರ ಮೈದಾನ ನೋಡಬಹುದು. ಜೊತೆಗೆ ಪ್ರಮುಖ ಬೆಟ್ಟಗಳು, ಅದರೊಳಗೂ ಮಧುಗಿರಿ ಬೆಟ್ಟ ನಾವು ನೋಡ್ಬೋದು. ಇಲ್ಲಿ ಈ ಭಾಗದಲ್ಲಿ ಇರುವಂಥ ಒಂದು ನದಿ ವ್ಯವಸ್ಥೆ ಅಥವಾ ಪ್ರಮುಖ ನದಿಗಳು ಮತ್ತು ಜಲಪಾತಗಳನ್ನು ನೋಡೋಣ. ಉತ್ತರ ಮೈದಾನ, ನಾವು ಈ ನಾರ್ದರ್ನ್ ಮೈದಾನ, ಇಲ್ಲಿ ಪ್ರಮುಖ ನದಿ ಅಂತಂದರೆ ಕೃಷ್ಣ ಮತ್ತು ಅದರ ಉಪನದಿ ಆಗಿರುತ್ತದೆ. ಇದು ಇದರ ಉತ್ತರದ ಮೈದಾನ ತುದಿಯಲ್ಲಿರುವಂಥದ್ದು ಒಂದು ಮಂಜೀರಾ ಎಂಬ ಒಂದು ಗೋದಾವರಿಯ ಉಪನದಿ ಆಗಿರುತ್ತದೆ. ಮತ್ತು ಪ್ರಮುಖ ಜಲಪಾತಗಳು ನೋಡಿದಾಗ ಗೋಕಾಕ್ ಫಾಲ್ಸು, ಗೋರ್ಚನ್ ಮಾಲ್ಕಿ ಫಾಲ್ಸ್, ಸೊಗಲ್ ಫಾಲ್ಸ್ ಇವೆಲ್ಲವೂ ಬೆಳಗಾವಿಯಲ್ಲಿ ಬರುತ್ತವೆ. ಮತ್ತು ಛಾಯಾ ಭಾಗವಂತಿ ಫಾಲ್ಸ್ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಒಳಗೆ ಬರ್ತದೆ. ಅದೇ ರೀತಿ ದಕ್ಷಿಣ ಮೈದಾನದಲ್ಲಿ ನೋಡಿದಾಗ ಇಲ್ಲಿ ಕಾವೇರಿ ಮತ್ತು ಅದರ ಉಪನದಿಗಳು ಕಂಡುಬರುತ್ತವೆ. ನಂದಿದುರ್ಗ ನದಿ ವ್ಯವಸ್ಥೆ ಇದು ಕರ್ನಾಟಕದ ಪೂರ್ವ ಭಾಗದಲ್ಲಿರುವಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿಸ್ಟ್ರಿಕ್ಟ್ ಒಳಗೆ ಬರುವಂಥವು. ಇಲ್ಲಿ ಚುಂಚನಕಟ್ಟೆ ಫಾಲ್ಸು ಮತ್ತು ಶಿವನ ಸಮುದ್ರ ಫಾಲ್ಸ್ ಇವೆಲ್ಲವೂ ಮೈಸೂರು ಜಿಲ್ಲೆಯೊಳಗೆ ಕಂಡುಬರುವಂಥ ಒಂದು ಇದು ಜಲಪಾತಗಳಾಗಿರುತ್ತವೆ. ಇಲ್ಲಿ ನೋಡಿ, ಗೋಲ್ಚನ್ ಮಲ್ಕಿ, ದೆನ್ ಗೋಕಾಕ್ ಫಾಲ್ಸು ಮತ್ತು ನಿಮ್ಮದು ಜೋಗ್ ಜಲಪಾತ ಅಥವಾ ಬಾರಾಚೋಕಿ ಶಿವನ ಸಮುದ್ರ ಕಾಣಿಸುತ್ತದೆ. ಇಲ್ಲಿ ಮಣ್ಣು ಮತ್ತು ಕೃಷಿ ಬೆಳೆಗಳನ್ನು ನೋಡಿದಾಗ ಉತ್ತರ ಮೈದಾನವು ಕಪ್ಪು ಹತ್ತಿ ಮಣ್ಣು, ಸಾಮಾನ್ಯವಾಗಿ ಕಪ್ಪು ಹತ್ತಿ ಮಣ್ಣು ಕಾಣಿಸ್ತದೆ. ಇಲ್ಲಿ ಕಪ್ಪು ಮಣ್ಣು ಜೊತೆಗೆ ಕಪ್ಪು ಹತ್ತಿ ಮಣ್ಣು ಕೂಡ ಅಂತಾರೆ ಇದಕ್ಕೆ. ಇಲ್ಲಿ ಬಸಾಲ್ಟ್ ಅಥವಾ ಕಪ್ಪು ಶಿಲೆಗಳು ಮತ್ತು ಅವುಗಳ ಒಂದು ಹಂಚಿಕೆ ಇಲ್ಲಿ ಕಾಣಿಸ್ತದೆ. ಇಲ್ಲಿ ನದಿ ದಂಡೆಯಲ್ಲಿ ನಾವು ಮೆಕ್ಕಲ ಮಣ್ಣನ್ನು ನೋಡಬಹುದು. ಬೀದರ್ದಲ್ಲಿ ಮಾತ್ರ ಏನು ನೋಡ್ಬೋದು ಅಂತಂದರೆ ಜಂಬಿಟ್ಟಿಗೆ ಮಣ್ಣು. ಇಲ್ಲಿ ಪ್ರಮುಖ ಬೆಳೆಗಳು ಯಾವ ಮಾಡ್ಬೋದಪ್ಪ ಅಂತಂತಂದರೆ ಜೋಳ, ಹತ್ತಿ, ಭತ್ತ, ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಈರುಳ್ಳಿ, ಮೇಯ್ಸ್ ಅಂತಂತಂದರೆ ಮೆಕ್ಕೆಜೋಳ ಅಥವಾ ಗೊಂಜಾಳ, ಶುಗರ್ ಕೇನ್ ಅಂದರೆ ಕಬ್ಬು ಮತ್ತು ಎಣ್ಣೆ ಕಾಳುಗಳು ಮತ್ತು ತೋಟಗಾರಿಕೆ ಬೆಳೆಗಳು ಮತ್ತು ಇದ್ರ ಜೊತೆಗೆ ಇತರೆ ಕ್ಯಾಶ್ ಕ್ರಾಪ್ ವಾಣಿಜ್ಯ ಬೆಳೆಗಳನ್ನು ಇಲ್ಲಿ ಮಾಡಬಹುದು. ದಕ್ಷಿಣ ಮೈದಾನದಲ್ಲಿ ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ಕೆಂಪು ಮಣ್ಣು, ಅದರ ಜೊತೆಗೆ ಲೂಮಿ ಸಾಯಿಲು, ಕೆಂಪು ಗ್ರಾವಿಲಿ ಮಣ್ಣು, ಮರಳು ಮತ್ತು ಜೇಡಿ ಮಿಶ್ರಿತ ಮಣ್ಣು ಇಲ್ಲಿ ನಾವು ನೋಡ್ಕೋಬಹುದು. ಇಲ್ಲಿ ಪ್ರಮುಖ ಬೆಳೆಗಳಂತಂದರೆ ರಾಗಿ, ಭತ್ತ, ತೆಂಗು, ಕಾಡಮಮ್, ಏಲಕ್ಕಿ, ಮಸಾಲೆ ಪದಾರ್ಥ ಇದೊಂದು, ದೆನ್ ಶುಗರ್ ಕೇನು, ಕಬ್ಬು, ತಂಬಾಕು ಮತ್ತು ಸಿಲ್ಕ್ ಮತ್ತು ಕಾಫಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಚಿತ್ರ, ಇಲ್ಲಿ ಕಪ್ಪು ಮಣ್ಣು, ದೆನ್ ಫ್ಲೋರಿಕಲ್ಚರು, ದೆನ್ ಅದರ ಜೊತೆಗೆ ತರಕಾರಿ, ದೆನ್ ಟೆರೆಸ್ ಫಾರ್ಮಿಂಗು ಮತ್ತು ಇದು ಸೆರಿಕಲ್ಚರ್ ಅಂದರೆ ಸಿಲ್ಕ್ ರೇಷ್ಮೆ ಹುಳಗಳನ್ನು ನೋಡ್ಬೋದು ನಾವು. ಇಲ್ಲಿ ರೈನ್ಫಾಲ್ ಮತ್ತು ಇರಿಗೇಷನ್ ಅಂದರೆ ಮಳೆ ಮತ್ತು ನೀರಾವರಿ. ಇಲ್ಲಿ ಉತ್ತರ ಮೈದಾನದಲ್ಲಿ ಪ್ರಮುಖ ಏನೇನದ ನೋಡ್ಕೊಳ್ಳಿ, ಅಂಶಗಳು ಮಳೆ ಮತ್ತು ಅದರ ಜೊತೆಗೆ ಇರುವಂಥ ಒಂದು ನೀರಾವರಿ ವ್ಯವಸ್ಥೆ ಯಾವ ಥರ ಇದೆ. ಇಲ್ಲಿ ಉತ್ತರ ಮೈದಾನದಲ್ಲಿ ಪ್ರಮುಖ ವಿವಿಧೋದ್ದೇಶೀಯ ಯೋಜನೆಗಳು ಇದ್ದಂಥವು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಆಗಿರ್ಬೋದು, ಬಸವ ಸಾಗರ, ಪಂಪ ಸಾಗರ, ಈ ಥರ ಒಂದು ಇರಿಗೇಷನದ ಒಂದು ಲಕ್ಷಣಗಳು ಕಾಣುತ್ತವೆ. ಅದರ ಜೊತೆಗೆ ಘಟ್ಟಪ್ರಭಾ ಡ್ಯಾಮು, ನವಿಲ್ ತೀರ್ತು ಇವೆರಡು ಬೆಳಗಾವಿಯಲ್ಲಿ ಬರುತ್ತವೆ. ಕರಂಜಿ ಡ್ಯಾಮ್ ಇದು ಬೀದರ್ ಒಳಗೆ ಬರ್ತದೆ. ಇಲ್ಲಿ ಮೇಜರ್ ಮತ್ತು ಮೈನರ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟು ಅಂದ್ರೆ ಎತ್ತು ನೀರಾವರಿ ಕೂಡ ಇಲ್ಲಿ ಕಾಣಿಸ್ಬರುತ್ತದೆ. ಇಲ್ಲಿ ಉತ್ತರ ಕರ್ನಾಟಕ ಕಡಿಮೆ ಮಳೆ ಅಂದರೆ ಸುಮಾರು 731 ಮಿಲಿಮೀಟರ್ ಆಗಿರುತ್ತದೆ ಮತ್ತು ಈ ಭಾಗವು ಮಳೆ ನೆರಳಿನ ಪ್ರದೇಶ ಒಳಗೆ ಬರುವಂಥದ್ದಾಗಿರುತ್ತದೆ. ಅದೇ ರೀತಿ ದಕ್ಷಿಣ ಮೈದಾನ ಪ್ರದೇಶ ನೋಡಿದಾಗ ಇಲ್ಲಿ ಪ್ರಮುಖ ಯೋಜನೆಗಳು ನೀರಾವರಿ ಯೋಜನೆಗಳು KRS ಕೃಷ್ಣರಾಜ ಸಾಗರ, ಆದ ನಂತರ ಹಾರಂಗಿ, ಹೇಮಾವತಿ ರಿಸರ್ವಾಯರು, ಕಬಿನಿ ಡ್ಯಾಮು, ತುಂಗಾ ರಿಸರ್ವಾಯರು, ವಾಣಿ ವಿಲಾಸ ಸಾಗರ ಮತ್ತು ಭದ್ರಾ ಡ್ಯಾಮ್. ಇಲ್ಲಿ ಸಾಮಾನ್ಯವಾಗಿ ಮಳೆ ಅತಿ ಹೆಚ್ಚಾಗಿದ್ದು
ಅತಿ ಹೆಚ್ಚಾಗಿದ್ದು ಇದು ಮಳೆಗಾಲ ಅಂದರೆ ನೈಋತ್ಯ ಮಾನ್ಸೂನ್ದಲ್ಲಿ ಹೆಚ್ಚಾಗಿರುತ್ತದೆ. ಇಲ್ಲಿ ಮಳೆ ನೋಡಿದಾಗ 1286 ಮಿಲಿಮೀಟರ್ ಮಳೆಯಾಗಿರುತ್ತದೆ. ಸಸ್ಯವರ್ಗ ಮತ್ತು ವ್ಯವಸಾಯ. ಉತ್ತರ ಮೈದಾನ ನೋಡಿದಾಗ ಬೆಳಗಾವಿ ಅತಿ ಹೆಚ್ಚು ಇದು ಉಷ್ಣವಲಯದ ಎಲೆ ಉದುರುವ ಅರಣ್ಯ ನೋಡಬಹುದು. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ಥರದ ಅರಣ್ಯ ಕಾಣಿಸ್ಬರುತ್ತದೆ. ಇಲ್ಲಿ ಕೆಲವೊಮ್ಮೆ ಬೆಳಗಾವಿಯಲ್ಲಿ ಮಾಯಿಸ್ಟ್ ಡೆಸಿಡಿಯಸ್ ಅಂತಂದರೆ ಉಷ್ಣವಲಯದ ಎಲೆ ಉದುರುವ ಅರಣ್ಯಗಳು ಕಂಡುಬರುತ್ತವೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರಕಾರದ ಒಂದು ಅರಣ್ಯ ಅಥವಾ ಸಸ್ಯವರ್ಗ ಕಾಣಿಸಿಬರುತ್ತದೆ. ಜೊತೆಗೆ ಕುರುಚಲ ಮತ್ತು ಕಂಟಿಯನ್ನು ಹೊಂದಿರುವಂಥ ಒಂದು ಸಸ್ಯವರ್ಗ ಕೂಡ ಕಂಟಿಯಾಗಿರಲಿ ಮುಳ್ಳಾಗಿರಲಿ ಈ ಸಸ್ಯಗಳು ಕಾಣಿಸಿಬರುತ್ತವೆ. ಇಲ್ಲಿ ಪ್ರಮುಖವಾಗಿ ನೋಡಿದಾಗ ವ್ಯವಸಾಯ ಪ್ರಮುಖ ಉದ್ಯೋಗ ಆಗಿರುತ್ತದೆ. ಜೊತೆಗೆ ಹಾರ್ಟಿಕಲ್ಚರ್, ತೋಟಗಾರಿಕೆ, ಅನಿಮಲ್ ಹಸ್ಬೆಂಡ್ರಿ ಅಂತಂದರೆ ಪಶುಪಾಲನೆ ಮತ್ತು ಫಿಶರೀಸ್ ಮೀನುಗಾರಿಕೆ, ಡೇರಿ, ಹೈನುಗಾರಿಕೆ, ದೆನ್ ಪೋಲ್ಟ್ರಿ, ಶಿಪ್ ರೇರಿಂಗ್ ಇತ್ಯಾದಿ. ಇಲ್ಲಿ ದಕ್ಷಿಣ ಮೈದಾನ ನೋಡಿದಾಗ ಬಂಡೀಪುರ, ನಾಗರಹೊಳೆ ಇಲ್ಲಿ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಈ ಥರದ ಅರಣ್ಯಗಳು ಕಂಡುಬರುತ್ತವೆ. ಜೊತೆಗೆ ಸೌತ್ ಮತ್ತು ಸೌತ್ ಈಸ್ಟ್ ದಕ್ಷಿಣ ಮತ್ತು ಆಗ್ನೇಯ ಭಾಗದಲ್ಲಿ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ನೋಡ್ಬೋದು. ಅಂತಂದರೆ ವನ ಎಲೆ ಉದುರುವ ಅರಣ್ಯಗಳು ನೋಡ್ಬೋದು. ಚಿತ್ರದುರ್ಗ ಟು ತುಮಕೂರು ಸ್ಕ್ರಬ್ಬು ಮತ್ತು ಥಾನಿ ಅಂತ ಸ್ಕ್ರಬ್ ಅಂತಂದರೆ ಕುರುಚಲ ಸಸ್ಯವರ್ಗ ನಾವು ಚಿತ್ರದುರ್ಗದಿಂದ ತುಮಕೂರುವರೆಗೆ ನೋಡ್ಬೋದು. ಅಗ್ರಿಕಲ್ಚರು ಇಲ್ಲಿ ಪ್ರಮುಖ ಪ್ರಾಥಮಿಕ ಉದ್ಯೋಗ ಅವಕಾಶ ಆಗಿರ್ತದೆ. ಜೊತೆಗೆ ಸೆರಿಕಲ್ಚರು, ಪುಷ್ಪ ಕೃಷಿ ಆಗಿರ್ಬೋದು, ದೆನ್ ರೇಷ್ಮೆ ಉತ್ಪಾದನೆ ಆಗಿರ್ಬೋದು, ಹಂದಿ ಸಾಕಾಣಿಕೆ ಆಗಿರ್ಬೋದು, ಮತ್ತು ಕೋಳಿ ಸಾಕಾಣಿಕೆ ಮತ್ತು ಶಿಪ್ ರೇರಿಂಗು. ಇಲ್ಲಿ ಟ್ರಾನ್ಸ್ಪೋರ್ಟ್ ಮತ್ತು ಟೂರಿಸಂ ನೋಡಿದಾಗ ಹುಬ್ಬಳ್ಳಿ ಉತ್ತರ ಮೈದಾನ ಭಾಗದಲ್ಲಿ ನೋಡಿದಾಗ ಹುಬ್ಬಳ್ಳಿ ಇದೊಂದು ಸೌತ್ ವೆಸ್ಟ್ ದಕ್ಷಿಣ ಪಶ್ಚಿಮ ಒಂದು ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತದೆ. ನೈಋತ್ಯ ರೈಲ್ವೆ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತದೆ. ಇಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ನೋಡಿದಾಗ ನಾರ್ತ್ ವೆಸ್ಟ್ ನೈಋತ್ಯ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಾಣಿಸ್ಬರ್ತದೆ. ಇಲ್ಲಿ ಪ್ರಮುಖ ಏರ್ಪೋರ್ಟ್ಗಳು ಬೆಳಗಾವಿ, ಹುಬ್ಬಳ್ಳಿ, ಜಿಂದಾಲ್ ಅಂದರೆ ವಿಜಯನಗರ, ಬೀದರ್, ಕಲಬುರಗಿ. ಇದರ ಜೊತೆಗೆ ಟೂರಿಸಂ ನೋಡಿದಾಗ ಹಂಪಿ, ಬದಾಮಿ ಟೂರಿಸಂ ಅಂತ ಪ್ರವಾಸಿ ತಾಣಗಳು ನೋಡಿದಾಗ ಹಂಪಿ ಆಗಿರ್ಬೋದು, ಬದಾಮಿ ಗುಹೆಗಳು, ಆಲ್ಮಟ್ಟಿ ಡ್ಯಾಮು, ಗೋಲ್ ಗುಂಬಜು, ಬೀದರ್ ಕೋಟೆ, ಗೋಟಗೋಡಿ, ದೆನ್ ರಾಣೆಬೆನ್ನೂರಿನಲ್ಲಿರುವ ರಾಣೆಬೆನ್ನೂರು ಇದೊಂದು ಬ್ಲ್ಯಾಕ್ ಬಕ್ ಸೆಂಚುರಿ ಇದೆ. ಇಲ್ಲಿ ದಾರೋಜಿ ಇದು ಬಿಯರ್ ಸೆಂಚುರಿ ಆಗಿರುತ್ತದೆ. ಕರಡೆ ಸೆಂಚುರಿ, ಬರ್ಡ್ ಸೆಂಚುರೀಸ್, ಘಟಪ್ರಭಾ ಅಂತಂದರೆ ಪಕ್ಷಿ ಧಾಮಗಳು, ಘಟಪ್ರಭಾ, ಬೊನ್ನಾಲ, ಅಟ್ಟೆವೇರೆ, ಮಾಗಡಿ ಮತ್ತು ಗುಡ್ಡಾಬಿ. ಅದೇ ದಕ್ಷಿಣ ಮೈದಾನ ನೋಡಿದಾಗ ಪ್ರಮುಖ ರೈಲ್ವೆ ಸ್ಟೇಷನ್ ಅಂತಂದರೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನು ಬೆಂಗಳೂರಾಗಿರುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ದೇವನಹಳ್ಳಿಯಲ್ಲಿದೆ. ಇಲ್ಲಿ KSRTC, BMTC ಮತ್ತು ಮೆಟ್ರೋ ಪ್ರಮುಖ ಸಾರಿಗೆ ವ್ಯವಸ್ಥೆ ಆಗಿರುತ್ತದೆ. ಇಲ್ಲಿ ಏರ್ಪೋರ್ಟ್ಸು ಬೆಂಗಳೂರು, ಮೈಸೂರು, ಮಂಗಳೂರು ಆಗಿರುತ್ತವೆ. ಇಲ್ಲಿ ಪ್ರಮುಖ ಹಿಲ್ ಸ್ಟೇಷನ್ಸ್ ಅಥವಾ ಟೂರಿಸಂ ತಾಣಗಳು, ಪ್ರವಾಸಿ ತಾಣಗಳಂತಂದ್ರೆ ಕೊಡಗು, ಮೈಸೂರು, ಚಿಕ್ಕಮಗಳೂರು, ಬೆಂಗಳೂರು, ಬಂಡೀಪುರ, ನಾಗರಹೊಳೆ ನ್ಯಾಷನಲ್ ಪಾರ್ಕು, ರಾಷ್ಟ್ರೀಯ ಉದ್ಯಾನ, ರಂಗನತಿಟ್ಟು, ಬೇಳೂರು, ಹಲ್ಬೇಡು, ಶಿವನ ಸಮುದ್ರ ಆಗಿರುತ್ತವೆ. Okay, so with this thing I thank you for listening patiently and hope you revise every now and then. Thank you.